ಐ ಹ್ಯಾವ್ ರೆಡ್ ಲಾಟ್ ಆಫ್ ಬುಕ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್. ಓಕೆ, ಯಾವುದೋ ಇದೆ, ನನ್ನ ಹೆಸರು ಕೂಡ ಮರ್ತೋಗ್ಬಿಟ್ಟೆ ಆಮೇಲೆ. ಯಾವುದೋ ಬರುತ್ತಲ್ಲ ಇಕ್ಕಿಗಾಯ್, ಇಕ್ಕಿಗಾಯ್, ಮತ್ತೇನೇನೋ ಬರುತ್ತೆ ಇಲ್ಲ, ಹೌ ಟು ವಿನ್, ಶಿವಕೇರದ್ ಯಾವುದೋ ಯು ಕ್ಯಾನ್ ವಿನ್, ಮತ್ತೆ ಇನ್ನೇನು ಯಾವುದೋ ಪಾಸಿಟಿವ್ ಆಟಿಟ್ಯೂಡ್, ಅದೇನೇನು ಬುಕ್ಸ್ ಬರುತ್ತೋ ಐ ಟುಕ್ ಒನ್ ಕೋರ್ಸ್ ಅಲ್ಲ, ಇಟ್ಸ್ ಡೌನ್ಲೋಡಬಲ್ ಮೆಟೀರಿಯಲ್. ಐ ಪೇಡ್ ಫಾರ್ ಇಟ್. 200 ಬುಕ್ಸ್ ಸಮರಿ ಏನು ಅಂತ ಒಂದೇ ಕಡೆ ಹಾಕಿದ್ರು, ಅಂದರೆ ಒಂದೊಂದು ಫೈಲಲ್ಲಿ 7 to 8 ಪೇಜಸ್ ಸಮರಿ ಆಫ್ ದಟ್ ಫಸ್ಟ್ ಬುಕ್, ಸಮರಿ ಆಫ್ ಸೆಕೆಂಡ್ ಬುಕ್ ಅಂತ ಹಾಕಿದ್ರು. ಎಲ್ಲ ನೋಡಿದೆ, ಅಷ್ಟು ಪಾಯಿಂಟ್ಸು ಭಗವದ್ಗೀತೆಯಲ್ಲಿದೆ. ಅದನ್ನೇ ತಿರುಚಿ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿ ಹೇಳ್ತಾ ಇದೆ. ಯು ಗೆಟ್ ಮಿ ಎನಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸರ್, ಈ ಸೆಂಟೆನ್ಸ್ ಭಗವದ್ಗೀತೆಯಲ್ಲಿ ಎಲ್ಲಿ ಬರುತ್ತೆ ತೋರಿಸಿ ಅಂದರೆ ಐ ಕ್ಯಾನ್ ಗಿವ್ ಯು ಒನ್ ಶ್ಲೋಕ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಎಲ್ಲ ಅಲ್ಲಿ ಸಿಗುತ್ತೆ. ಸೊ ಇಟ್ ಇಸ್ ದ ಫಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ ರಿಟರ್ನ್. ಅಷ್ಟು ಯಾರೂ ಬರೆದಿಲ್ಲ, ಅಷ್ಟು ಚೆನ್ನಾಗಿ ಆ ವರ್ಡ್ಸ್ನ ಯೂಸ್ ಮಾಡಿ ಬರೆದಿದ್ದಾರೆ. ಅದಕ್ಕಿಂತ ಇನ್ನೂ ಹೆಚ್ಚು ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಭಗವದ್ಗೀತೆ ಓದಿದ ಮೇಲೆ ನಿಮ್ಗೆ ಯಾವ ಬುಕ್ಕು ಇಷ್ಟ ಆಗಲ್ಲ, ಓದಕ್ಕೆ ಮನಸ್ಸೇ ಬರಲ್ಲ. ಅದೊಂದು ಬುಕ್ ಸಾಕು ಅಂತ ಅನ್ಸುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಎವ್ರಿಥಿಂಗ್ ಇನ್ ಇಟ್. ಇದು ಇದೆಯಲ್ಲ, 3ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಇದೆಯಲ್ಲ, ಸರ್ 7ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಇದೆಯಲ್ಲ. ದಿಸ್ ಇಸ್ ಹೌ ಯು ವಿಲ್ ಬಿ ಏಬಲ್ ಟು ರಿಲೇಟ್.